BJP ಪಕ್ಷ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವಿರೋಧಿ ಪಕ್ಷ ಮತ್ತು ಎಲ್ಲ ಜಾತಿಯೊಳಗೆ ಬಡಬಗ್ಗರ ವಿರೋಧ ಪಕ್ಷ. ಅವರು ದೇಶವನ್ನು ನಾಶ ಮಾಡೋಕ್ಕೆ ಬಂದಂಥ ಪಕ್ಷ, ಉಳ್ಳವರ ಪಕ್ಷ, ಬಡಬಗ್ಗರ ಪಕ್ಷ ಅಲ್ಲ. ನಿಮ್ಗೆ ಉದಾಹರಣೆ ಹೇಳೋದಾದರೆ 2014ರಲ್ಲಿ ಕಾಂಗ್ರೆಸ್ದ ಆಡಳಿತ ಅಂತ್ಯ ಆದಾಗ ಅವತ್ತಿನ ಡಾಲರ್ ರೇಟ್ ಏನಿತ್ತು, ಅವತ್ತಿನ ಡೀಸೆಲ್ ರೇಟ್ ಏನಿತ್ತು, ಅವತ್ತಿನ ಪೆಟ್ರೋಲ್ ರೇಟ್ ಏನಿತ್ತು, ಅವತ್ತಿನ ಗ್ಯಾಸಿನ ಬೆಲೆ ಏನಿತ್ತು, ಇವತ್ತಿನ ರೇಟ್ ಏನಿದೆ. 10 ವರ್ಷದಲ್ಲಿ ನೀವು ಇಷ್ಟು ರೇಟವನ್ನು ಏರಿಸಿಬಿಟ್ಟು ಅದಕ್ಕೆ ಬಂದಂಥ ಟ್ಯಾಕ್ಸನ್ನು ಉಳ್ಳವರಿಗೆ ಕೊಟ್ಟಿರಿ. ಅದಾನಿ ಅಂಬಾನಿ ಅಂಥವ್ರಿಗೆ, ಮಲ್ಯಾನ್ ಅಂಥವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಪ್ರದೇಶಕ್ಕೆ ಹೋಗೋಕ್ಕೆ ನೀವು ಅನುಮತಿ ಕೊಟ್ಟಿರಿ. ನಮ್ಮ ರೈತರ ಬೆನ್ನೆಲುಬು ಮುರಿದಿರಿ. APMC ಕಾಯ್ದೆ ತೆಗೆದು ಹಾಕಿರಿ. ರೈಲ್ವೆ ಪ್ರೈವೇಟೈಸ್ ಮಾಡೋಕ್ಕೆ ಹೊರಟಿರಿ. ಆಮೇಲೆ ನಿಮ್ಮದೇ ಆದಂಥ ಪಕ್ಷ ವಾಜಪೇಯಿ ಅವರ ಗೌರ್ಮೆಂಟ್ದಲ್ಲಿ ಪ್ರಮೋದ್ ಮಹಾಜನವರಿದ್ದಾಗ ರಿಲಯನ್ಸ್ ಏನನ್ನು ತೆಗೆದು ಡೌನ್ ಮಾಡಿ BSNLವನ್ನು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಅಂಗಸಂಸ್ಥೆ ಆದಂಥ BSNLನ್ನು ಅವರು ಆರ್ಥಿಕ ಪ್ರಬಲವಾಗಿ ಮಾಡಿದರು. ಆದರೆ ಮೋದಿಯವರು ಬಂದ ತಕ್ಷಣ BSNLನ ಮೂಲೆಗುಂಪು ಒತ್ತಿ ಉಳ್ಳವರು ಅಂಬಾನಿ ಅದಾನಿ ಅವ್ರದ್ದು ಜಿಯೋ ತರಿಸಿ ಅದಕ್ಕೆ ರೊಕ್ಕ ಕೊಟ್ಟು ಅವ್ರ ಕಡೆಯಿಂದ ಬ್ಯಾಕ್ ಡೋರ್ದಿಂದ ಇವರು ತಕ್ಕಂಥ ಇಲೆಕ್ಷನ್ಗೆಲ್ಲ ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ಈ BJP ಒಳಗಿದೆ. ರೈತರು ಏನು ಮಾಡಿದ್ದಾರೆ? ಅವರು APMC ಕಾಯ್ದೆ ತೆಗೆದ್ರು. ನಮ್ದು ಯಾವುದಾದ್ರು ನಮ್ಮ ರೈತ ವರ್ಗದವರು ಇವತ್ತಿನ ತೊಗರಿ ಬೆಳೆ ಬೆಳೆಯುವಂಥ ವರ್ಗದವರು ಏನಾದರೂ ರೇಟ್ ಹೆಚ್ಚಿಗೆ ಮಾಡೋಂಥ APMC ಕೇಳೋಕ್ಕಂಥ ಹಕ್ಕು ಇಟ್ಕೊಂಡಿಲ್ಲ ನಾವು ಇವತ್ತು. ಇದಕ್ಕೆ ಜನವಿರೋಧಿ ಪಕ್ಷ, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ, ಬಡವರ ವಿರೋಧಿ ಪಕ್ಷ, ಆಮೇಲೆ ಸಂವಿಧಾನ ವಿರೋಧಿ ಪಕ್ಷ, ಈ ದೇಶವನ್ನು ನಾಶ ಮಾಡುವಂಥ ಪಕ್ಷ BJP ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹಿತ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜಾತಿ ವರ್ಗದಲ್ಲಿ ಇದ್ದಂಥ ಬಡಬಗ್ಗರು ಈ ಪಕ್ಷಕ್ಕೆ ನೀವು ಓಟ್ ಕೊಡಿ. ಸ್ವತಂತ್ರ ಆದ ನಂತರ ನಮಗೆ 47ನೇ ಇಸ್ವಿ ಒಳಗೆ ಸ್ವತಂತ್ರ ಸಿಕ್ಕ ಬಳಿಕ ಈ ದೇಶದ ಪರಿಸ್ಥಿತಿ ಏನಿತ್ತು? ಹಸಿವಿನಿಂದ ಸಾಯ್ತಿದ್ರು ಜನ. ಮೈ ಮೇಲೆ ಬಟ್ಟೆ ಇರಲಿಲ್ಲ, ಹೊಲ ಇರಲಿಲ್ಲ, ನೀರಾವರಿ ಇರಲಿಲ್ಲ, ಡ್ಯಾಮ್ಗಳು ಇರಲಿಲ್ಲ. ನನ್ನ ತಿಳಿದಂಗೆ, ನನ್ನ ಬುದ್ಧಿಮಟ್ಟ ಬಂದಂಗೆ 72ನೇ ಇಸ್ವಿ ಒಳಗೆ ಅಮೇರಿಕದಿಂದ ಹಂದಿ ತಿನ್ನುವಂಥ ಗೋಧಿಗಳನ್ನು ನಾವು ಸರಬರಾಜು ಮಾಡ್ಕೊಂಡು ತಿಂತಿದ್ದೆವು. ಅದು ಇವತ್ತಿನ ದಿವಸ ಐತ್ಯಾ? ಇವತ್ತು ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ 6-7 ಡ್ಯಾಮ್ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರಾಡಳಿತ ಮಾಡ್ತಾ ಇರುವಾಗ ನಮ್ಮ ಕರ್ನಾಟಕದಲ್ಲಿ 6 ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಮಾಡಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾ ಇನ್ನೊಂದು ಉದಾಹರಣೆ, ಜ್ವಲಂತ ಉದಾಹರಣೆ ನನ್ನ ಮುಂದೆ ಹೇಳೋದಾದರೆ, ಆಲ್ಮಟ್ಟಿ 2000 ಇಸ್ವಿ ಒಳಗೆ ಜಾಮದಾರ್ ಅವರ ನೇತೃತ್ವದಲ್ಲಿ ಆಗಿನ ಸರ್ಕಾರದಲ್ಲಿ ಡ್ಯಾಮ್ ಮುಗಿದಿದ್ದರಿಂದ ಇವತ್ತಿನ ದಿವಸ ಸಮಗ್ರ ಕಲಬುರಗಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ನೀರಾವರಿ ಆಗಿದೆ. ಇದು BJP ಮಾಡಿದಂಥ ಆಡಳಿತ ಇಲ್ಲ. ಆದರೆ ಇವತ್ತಿನ ದಿವಸ ಅವರು ಹೇಳ್ತಾರೆ 10 ದಿವಸದಲ್ಲಿ ನಾವು ಏನೇನೋ ಮಾಡಿಬಿಟ್ಟಿದ್ದೇವೆ ಅಂತ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಮಾಡೋದು. ಮೇಕ್ ಇನ್ ಇಂಡಿಯಾ ಅಂತ ಯಾವುದಾದ್ರೂ ಒಂದು ಪದಾರ್ಥ ಮಾಡಿದ್ದು ಇವರು ತೋರಿಸಲಿ ಹೌದಂತೀನಿ. ಇವರು ಲೂಟಿಕೋರರು. ಇವರು ಜಾತಿ ಒಳಗೆ ವಿಷ ಬೀಜ ಬಿತ್ತಿ ಇವರು ಆಡಳಿತ ಮಾಡೋರು. ಕುಡದೆ ಇವತ್ತಿನ ದಿವಸ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಉಮೇದರಾದಂಥ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಮತ ಕೊಟ್ಟು, ಮತ ಪ್ರಚಂಡದಿಂದ ಬಹುಮತದಿಂದ ಆರಿಸ್ತಂದು ಇವತ್ತೇನು 2ನೇ ಅಂಬೇಡ್ಕರ್ ಅಂತ ಹೇಳ್ತೇವೆ ನಾವು. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ 371J ಆರ್ಟಿಕಲ್ ರೂವಾರಿಯಾದಂಥ ಡಾಕ್ಟರ್ ಖರ್ಗೆ ಸಾಹೇಬರನ್ನ ಮನಸ್ಸಿಗೆ ಶಾಂತಿ ಕೊಡಿ. ಅವರು ಸೋತಿದ್ದು ಇವತ್ತು ನೋವಿದೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಕಾರಣೀಭೂತರಾದಂಥ ಮಾನ್ಯ ಖರ್ಗೆ ಸಾಹೇಬರಿಗೆ ಇವತ್ತು ಅವರ ಕೈಯನ್ನು ಬಲಿಷ್ಠ ಮಾಡಬೇಕು ಅಂತಂದರೆ ರಾಧಾಕೃಷ್ಣ ಅವರನ್ನು ನೀವು ಆರಿಸಿ ಕಳಿಸ್ಬೇಕು. ಸಿದ್ದರಾಮಯ್ಯ ಅವರನ್ನ ಬಲಿಷ್ಠ ಮಾಡಬೇಕು ಆಗಿತ್ತಂದರೆ, DK ಶಿವಕುಮಾರ್ ಬಲಿಷ್ಠ ಮಾಡಬೇಕಾಗಿತ್ತಂದರೆ ಇಲ್ಲಿ ನಾವು ರಾಧಾಕೃಷ್ಣ ಅವರ ಆರಿಸಿ ಕಳಿಸೋದ ಮುಖಾಂತರ ಈ ಕಾಂಗ್ರೆಸ್ ಪಕ್ಷವನ್ನು, ಇಂಡಿಯಾ ಒಕ್ಕೂಟನ್ನು ಕೇಂದ್ರದಲ್ಲಿ ಆಡಳಿತ ಜಾರಿಗೆ ತಂದಲ್ಲೇ ಆಗಿದ್ರೆ ಇವತ್ತಿನ ದಿವಸ ರಾಹುಲ್ ಗಾಂಧಿ, ಖರ್ಗೆ ಸಾಹೇಬರ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ 25 ನಮಗೇನು ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡಿದ್ದಾರೆ. ಅದರಲ್ಲಿ ಒಂದು ಮಹಿಳೆಯರಿಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಏನು ಇವತ್ತು ಗ್ಯಾರಂಟಿಗಳನ್ನು ಬಿಟ್ಟಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಅವರು ಏನು ಮಾತು ಕೊಟ್ಟಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ, ಆ ಪ್ರಕಾರ ಇವತ್ತು ನಡ್ಕೋತಾ ಇದ್ದಾರೆ. ಮಹಿಳೆಯರಿಗೆ ಪುಕ್ಕಟ ಬಸ್ಸು, ಅನ್ನಭಾಗ್ಯ, 2000 ರೂಪಾಯಿ ಅವ್ರ ಖಾತೆಗೆ ಜಮಾ. ಇದೇ ಥರ ಇಂಡಿಯಾ ಒಕ್ಕೂಟ ಬಂದಿದ್ದಾಗಲಿ 8500 ರೂಪಾಯಿ ಪ್ರತಿಯೊಬ್ಬರು ಮಹಿಳೆಗೆ ಖಾತೆಗೆ ಜಮಾ ಮಾಡುವಂಥ ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡಿದ್ದಾರೆ. ಆದರೆ BJP ಅವ್ರು ಏನು ಮಾಡಿದ್ದಾರೆ? BJP ಅವ್ರು ಏನು ಮಾಡ್ತಾರೆ ಅಂತಂದರೆ, ನೀವು 400 ಸೀಟ್ ನಮ್ಗೆ ಆರಿಸಿಕೊಡ್ರಿ, ನಾವು ಸಂವಿಧಾನ ಬದಲಾಯಿಸ್ತೇವೆ. ಏನು ಪೂರ್ವದಲ್ಲಿ 12ನೇ ಶತಮಾನ ಹಿಂದೆ ಬಸವಣ್ಣವರು ಇದ್ದಾಗ ಏನಾಗಿತ್ತು, ಆ ಪೂರ್ವದಲ್ಲಿ ಏನಿತ್ತು? ಭಿಕ್ಷೆ ಬೇಡ್ಕೊತ, ನಾವು ಅವ್ರ ಜೊತೆ ಹಿಂದೆ ಹೋಗುತ್ತಾ, ಕಸ ಗುಡಿಸ್ಕೊತ ಏನಿತ್ತು? ಊಟಕ್ಕಾಗಿ ಅವ್ರ ಮನೆ ಬಾಗಿಲ 1 ಕಿಲೋಮೀಟರ್ ದೂರ ನಿಂತ್ಕೊಂಡ್ರು. ಏನು ಪರಿಸ್ಥಿತಿ ಇತ್ತು? ಅಂಥ ಪರಿಸ್ಥಿತಿ ತರುವಂಥ ಹುನ್ನಾರು ಈ RSS ಅವ್ರಿಗೆ, BJP ಅವ್ರಿಗೆ ಇದೆ ಅಂತ ಬಂಧುಗಳೇ. ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಹೆಚ್ಚಿಗೆ ಸೀಟ್ ಕೊಡಲಾರ್ದೆ ಇಂಡಿಯಾ ಒಕ್ಕೂಟನ್ನು ಆರಿಸಿ ಕಳಿಸ್ರಿ. ನಮ್ಮ ಸಂವಿಧಾನ ಉಳಿಸಿ, ನಮ್ಮ ದೇಶ ಉಳಿಸಿ. ದೇಶ ಉಳಿಸೋರು, ದೇಶ ಕಾಯುವರು, ಸಂವಿಧಾನ ಉಳಿಸೋರು ಈ ಏನಪ್ಪ ಅಂದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಬಡ ಜನರು. ಈ ಉಳ್ಳವರು ಎಂದೂ ಮಾಡಂಗಿಲ್ಲ. 6% ಜನ ಇವತ್ತಿನ ದಿವಸ ಎಂಜಾಯ್ ಮಾಡ್ತಾ ಇದ್ದಾರೆ, ಮಿಲಿಯನ್ಸ್ ಟುಗೆದರ್ ಆಸ್ತಿ ಮಾಡ್ತಾ ಇದ್ದಾರೆ. ಇದು BJP ಅವರ ಮ್ಯಾನಿಫೆಸ್ಟೋ ಇದೆ. ಅದಕ್ಕೆ ಬಂಧುಗಳೇ, ದಯವಿಟ್ಟು ತಾವೆಲ್ಲ ಕೇಳ್ರಿ.
ಇವತ್ತಿನ ದಿವಸ ಒಳ್ಳೆಯ ಸಮಯ ಬಂದಿದೆ, ದೇಶ ಉಳಿಸುವ ಸಮಯ, ಸಂವಿಧಾನ ಉಳಿಸುವ ಸಮಯ ಬಂದಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ತಾವು ಇಂಡಿಯಾ ಒಕ್ಕೂಟ ರಾಷ್ಟ್ರೀಯ ದೇಶವನ್ನು ಆಳಲಿಕ್ಕೆ ಅನುಕೂಲ ಮಾಡಿಕೊಡ್ತೀರಿ ಅಂತಕೊಂಡು ಹೇಳಿ ನನ್ನ ಒಂದು ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.